ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ಣಯದಂತೆ ಈ ಶೈಕ್ಷಣಿಕ ಸಾಲಿನ PUCಯ ಅಂತಿಮ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಕರು ಈ ಮೇಲ್ಕಂಡ ನೀಲನಕ್ಷೆಗೆ ಅನುಗುಣವಾಗಿಯೇ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗಿರುವುದರಿಂದ ಇದಕ್ಕನುಗುಣವಾಗಿ ನಮ್ಮ ಪರೀಕ್ಷಾ ಮಾರ್ಗಸೂಚಿಯನ್ನು ತಯಾರಿಸಲಾಗಿದೆ. ಅಂದರೆ ಈ ಪಾಸಿಂಗ್ ಪ್ಯಾಕೇಜನ್ನು ಇದಕ್ಕನುಗುಣವಾಗಿ ತಯಾರಿಸಲಾಗಿದೆ. ಇದರ ಪ್ರಕಾರ 10 ಅಂಕದ ಪ್ರಶ್ನೆಗಳನ್ನು ಅಧ್ಯಾಯ 2, 5, 7 ಮತ್ತು 9ರಲ್ಲಿ, ಹಾಗೆಯೇ 5 ಅಂಕದ ಪ್ರಶ್ನೆಗಳನ್ನು 2, 7, 9 ಈ ಅಧ್ಯಾಯವನ್ನು ಹೊರತುಪಡಿಸಿ ಇನ್ನೆಲ್ಲ ಅಧ್ಯಾಯಗಳಲ್ಲಿ ಹಾಗೂ ಅಧ್ಯಾಯ 1 ಮತ್ತು 6 ಹೊರತುಪಡಿಸಿ ಎಲ್ಲ ಅಧ್ಯಾಯಗಳಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಕೇಳಬಹುದಾಗಿದ್ದು, ಈ ಪ್ರಕಾರವೇ ಈ ಪರೀಕ್ಷಾ ಮಾರ್ಗಸೂಚಿಯನ್ನು ತಯಾರಿಸಲಾಗಿದೆ. ಈಗ ನಾವು 5 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲನೇ ಒಂದು ಇದರಲ್ಲಿ 5 ಅಂಕದ ಪ್ರಶ್ನೆಗಳು 2 ಬರ್ತವೆ. 5 ಅಂಕದ ಪ್ರಶ್ನೆಗಳು ಬರ್ತವೆ. ಅವು ಯಾವುವು ಅಂತ ಈಗ ನಾವು ನೋಡೋಣ. ನೋಡಿ, 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿರಿ. 1935ರ ಭಾರತ ಸರ್ಕಾರ ಕಾಯ್ದೆ. ನೋಡಿ, ಈ ಕಾಯ್ದೆಯು 321 ವಿಧಿಗಳನ್ನು ಮತ್ತು 10 ಅನುಬಂಧಗಳನ್ನು ಒಳಗೊಂಡಿದ್ದು ಈ ಕೆಳಗಿನ ಮುಖ್ಯಾಂಶಗಳನ್ನು ಹೊಂದಿದೆ. ನೋಡಿ, ಮುಖ್ಯಾಂಶಗಳನ್ನು ಹೇಳಬೇಕು ನೀವು. ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ, ಕೇಂದ್ರ ಪಟ್ಟಿ, ಪ್ರಾಂತ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ, ದ್ವಿಸರ್ಕಾರ ಪದ್ಧತಿ, ದ್ವಿಸದನ ಶಾಸಕಾಂಗ ಪದ್ಧತಿ ಅಂದರೆ ಕೆಳಮನೆ ಮತ್ತು ಮೇಲ್ಮನೆ, ಫೆಡರಲ್ ನ್ಯಾಯಾಲಯ ಸ್ಥಾಪನೆ, ಪ್ರಾಂತೀಯ ಸ್ವಾಯತ್ತತೆ, ಇವೆಲ್ಲ ಈ ನಮ್ಮ ಸಂವಿಧಾನದ ಸುಮಾರು 250 ವಿಧಿಗಳನ್ನು ಈ ಕಾಯ್ದೆಯಿಂದಲೇ ಪಡೆಯಲಾಗಿದೆ. ಹಾಗಾಗಿ ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿರಿ. ನೋಡಿ, ಈ ಕಾಯ್ದೆಯು ಮೌಂಟ್ ಬ್ಯಾಟನ್ ಯೋಜನೆ ವಿಸ್ತರಣೆಯಾಗಿದ್ದು ಇದು ಬ್ರಿಟಿಷರ ಅಂತಿಮ ಕಾಯ್ದೆಯಾಗಿದೆ. ಇದರ ಮುಖ್ಯಾಂಶಗಳೆಂದರೆ ನೋಡ್ತಾ ಹೋಗಿ ಏನೇನು ಮುಖ್ಯಾಂಶಗಳಿದ್ವು ಅಂತ. ಪ್ರತಿಯೊಂದನ್ನು ಓದೋದಿಲ್ಲ ನಾನು. ಇನ್ನು ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಮಧ್ಯಂತರ ಸರ್ಕಾರದ ಬಗ್ಗೆ ಏನೇನು ಟಿಪ್ಪಣಿ? ಇದು ಯಾವಾಗ ಇತ್ತು? 1946ರಂದು ರಚನೆಯಾಗಿ 1947ರವರೆಗೆ ಅಸ್ತಿತ್ವದಲ್ಲಿ ಇತ್ತು. ಇದರಲ್ಲಿ ಯಾರ್ಯಾರಿದ್ರು ಏನು ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಇನ್ನು ಪ್ರಥಮ ಮಹಾಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಪ್ರಥಮ ಮಹಾಚುನಾವಣೆ ಯಾವಾಗ ನಡೀತಿದ್ದು? ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ರವರೆಗೆ ಪ್ರಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರಾದ ಸುಕುಮಾರ್ ಸೇನ್ರವರ ನಾಯಕತ್ವದಲ್ಲಿ ಇದನ್ನು ನಡೆಸಲಾಯಿತು. ನೋಡಿ, ಈ ಚುನಾವಣೆ ಮುಖ್ಯಾಂಶ ಏನಿತ್ತು, ಏನೇನು, ಎಷ್ಟು ಪಕ್ಷ ಇದ್ವು, ಎಷ್ಟು ಅಭ್ಯರ್ಥಿಗಳಿದ್ವು, ಅದನ್ನೆಲ್ಲ ನೀವು ಇದನ್ನು ಮಾಡಬೇಕು. ಇನ್ನು ಪಟೇಲ್ ಸ್ಕೀಮ್ ಕುರಿತು ಟಿಪ್ಪಣಿ ಬರೆಯಿರಿ. ನೋಡಿ, 3 ಹಂತಗಳಲ್ಲಿ ನಡೆದ ಭಾರತ ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆಯೇ ಪಟೇಲ್ ಸ್ಕೀಮ್. ಒಂದನೇದೇನು? ಪ್ರಾಂತ್ಯಗಳೊಂದಿಗೆ ಸಣ್ಣ ರಾಜ್ಯಗಳ ವಿಲೀನ. ಆಮೇಲೆ ಸಣ್ಣ ರಾಜ್ಯಗಳ ಗುಂಪು. 3ನೇದು ಚೀಫ್ ಕಮಿಷನರ್ಸ್ ಪ್ರಾಂತ್ಯಗಳ ಏಕೀಕರಣ. ಇನ್ನು ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. ಏನು ಕಾರಣ ಅನ್ನೋದು. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಬಗ್ಗೆ ಬರೆಯಿರಿ. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇನ್ನು ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ. ನೋಡಿ, ಇಲ್ಲಿಗೆ ನಮ್ಮ 1ನೇ ಅಧ್ಯಾಯದ ಒಂದು 5 ಅಂಕದ ಪ್ರಶ್ನೆ ಮುಗಿದವು. ಇನ್ನು 2ನೇ ಅಧ್ಯಾಯದಲ್ಲಿ ಯಾವುದೇ 5 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಈಗ ನಾವು ನೇರವಾಗಿ 3ನೇ ಒಂದು ಅಧ್ಯಾಯಕ್ಕೆ ಹೋಗೋಣ. ಇಲ್ಲಿ ನೋಡಿ, 3ನೇ ಅಧ್ಯಾಯದಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ 5 ಅಂಕದ ಪ್ರಶ್ನೆ ಯಾವುವು ಅಂತ ನೋಡೋಣ. ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಸರ್ಕಾರಿ ನೌಕರರ ಸಮೂಹವೇ ನಾಗರಿಕ ಸೇವಾ ವರ್ಗ. ಇದು ಶಾಶ್ವತ ಕಾರ್ಯಾಂಗವಾಗಿದ್ದು ವಿಲ್ಲೋಬಿಯವರು ಇದನ್ನು ಸರ್ಕಾರದ 4ನೇ ಅಂಗ ಎಂದಿದ್ದಾರೆ. ಇದರ ಪ್ರಮುಖ ಲಕ್ಷಣ ಎಂದರೆ ವೃತ್ತಿ ನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ಕಾಯಂ ಆಡಳಿತ, ರಾಜಕೀಯ ತಾಟಸ್ಥ್ಯ, ಅನಾಮಧೇಯತ್ವ. ಇಷ್ಟೇ ಅಲ್ಲದೆ ನಿಷ್ಪಕ್ಷಪಾತತೆ, ಕಾನೂನಿನ ಚೌಕಟ್ಟು, ಸೇವಾ ಮನೋಭಾವ, ವಿಶೇಷ ತರಬೇತಿ, ಶೈಕ್ಷಣಿಕ ಅರ್ಹತೆ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆ. ಈ ರೀತಿ ನಾಗರಿಕ ಸೇವಾ ವರ್ಗವು ತನ್ನದೇ ಆದ ಲಕ್ಷಣಗಳನ್ನು ಹೊಂದುವುದರ ಮೂಲಕ ಆಧುನಿಕ ರಾಜ್ಯದ ಹೃದಯ ಎಂಬ ಪರಿಗಣನೆಗೆ ಕಾರಣವಾಗಿದೆ. ಇನ್ನು ಮುಖ್ಯ ಕಾರ್ಯದರ್ಶಿಯ ಕಾರ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ಮುಖ್ಯ ಕಾರ್ಯದರ್ಶಿಯವರ ಕಾರ್ಯ ಏನು ಅನ್ನೋದನ್ನು ಇಲ್ಲಿ ನೀವು ನೋಡಬಹುದು. ಇನ್ನು ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿವರಿಸಿ. ನೋಡಿ, ಜಿಲ್ಲಾಧಿಕಾರಿಗಳ ಕಾರ್ಯ ಏನು ಅನ್ನೋದನ್ನು. ನೆಕ್ಸ್ಟು ಅಖಿಲ ಭಾರತ ಸೇವೆಗಳ ಬಗ್ಗೆ ಬರೆಯಿರಿ. ಇದು ಸ್ವಲ್ಪ ಇಂಪಾರ್ಟೆಂಟ್, ಇದನ್ನು ಭಾಳ ಕೇಳ್ತಾರೆ. ಅಖಿಲ ಭಾರತ ಸೇವೆಗಳ ಬಗ್ಗೆ ಬರೆಯಿರಿ. IAS, IPS, IFS ಇಂಥವೆಲ್ಲ. ಇನ್ನು ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಅದರ ರಚನೆಯನ್ನು ಬರೆಯಿರಿ. ನೋಡಿ, ಕೇಂದ್ರ ಲೋಕಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ನೋಡಿ, ಅದು ಯಾವಾಗ ಅಸ್ತಿತ್ವಕ್ಕೆ ಬಂತು, ರಚನೆ ಏನು, ನೇಮಕಾತಿ ಏನು, ಅಧಿಕಾರಾವಧಿ, ಪದಚ್ಯುತಿ,
ಇದೇ ರೀತಿ ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಇನ್ನು 4ನೇ ಅಧ್ಯಾಯದಲ್ಲಿ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮ. ಇಲ್ಲಿಯೂ ಕೂಡ 5 ಅಂಕದ ಒಂದು ಪ್ರಶ್ನೆ ಬರ್ತದೆ. ಅವು ಯಾವುವು ಅಂತ ನಾವು ನೋಡೋಣ. ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳನ್ನು ವಿವರಿಸಿರಿ. ನೋಡಿ, ಕಾರಣಗಳೇನು? ಸಾಮಾಜಿಕ ತಾರತಮ್ಯ, ಆರ್ಥಿಕ ಶೋಷಣೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯ ಪ್ರಾತಿನಿಧ್ಯದಿಂದ ವಂಚನೆ, ಏಕೀಕರಣ. ದಲಿತ ಚಳುವಳಿಗೆ ಕಾರಣಗಳನ್ನು ವಿವರಿಸಿ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ, ತಾರತಮ್ಯ, ಅರಿವಿನ ಕೊರತೆ. ಕಾರ್ಮಿಕ ಚಳುವಳಿಯ ಕಾರಣಗಳಾವುವು? ನೋಡಿ, ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ, ಉದ್ಯೋಗಿಗಳ ಕಡೆಗಣನೆ, ಸೌಲಭ್ಯಗಳಿಂದ ವಂಚನೆ, ಕಲ್ಯಾಣ ಕಾರ್ಯಕ್ರಮಗಳು, ಅಸಂಘಟಿತ ವಲಯದ ಕಾರ್ಮಿಕರ ಸ್ಥಿತಿಗತಿ. ಮಹಿಳಾ ಚಳುವಳಿಗೆ ಕಾರಣಗಳಾವುವು? ಅಸಮಾನತೆ, ವರದಕ್ಷಿಣೆ ಪಿಡುಗು, ಮಾನವ ಹಕ್ಕುಗಳ ಉಲ್ಲಂಘನೆ, ಪುರುಷ ಪ್ರಧಾನ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ. ಇನ್ನು ರೈತ ಚಳುವಳಿಯ ಕಾರಣಗಳನ್ನು ವಿವರಿಸಿರಿ. ವಂಚಿತ ಭಾವನೆ, ಪ್ರಾಕೃತಿಕ ವಿಕೋಪಗಳು, ಸಾಲದ ಹೊರೆ, ಸರ್ಕಾರದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಭಾವನೆ. 5 ಅಂಕದ ಒಂದು ಪ್ರಶ್ನೆ ಬರ್ತದೆ. ಅದು ಯಾವುದು ಅನ್ನೋದನ್ನು ಈಗ ನಾವು ನೋಡೋಣ. ನೋಡಿ, 5 ಅಂಕದ ಪ್ರಶ್ನೆಗಳು. ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳನ್ನು ತಿಳಿಸಿ. ನೋಡಿ, ಬಹಳಷ್ಟು ಸಾರಿ ಕೇಳ್ತಾರೆ ಇದನ್ನು. ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು: ಮನುಸ್ಮೃತಿ, ಪುರುಷರ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು, ವರದಕ್ಷಿಣೆ ಪದ್ಧತಿ. ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳಾವುವು? ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡುವುದೇ ಜಾತಿ ಆಧಾರಿತ ತಾರತಮ್ಯವಾಗಿದೆ. ಈ ತಾರತಮ್ಯಕ್ಕೆ ಕಾರಣಗಳೆಂದರೆ ವರ್ಣಾಶ್ರಮ ವ್ಯವಸ್ಥೆ, ಸಾಮಾಜಿಕ ಅಂತರ, ಅನಕ್ಷರತೆ ಮತ್ತು ಸಂಪ್ರದಾಯ ಮೇಲಿರಿಮೆ, ವೈವಾಹಿಕ ನಿರ್ಬಂಧಗಳು. ಭ್ರಷ್ಟಾಚಾರದ ಕಾರಣಗಳನ್ನು ವಿವರಿಸಿ. ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಿಸಿಕೊಳ್ಳುವುದೇ ಭ್ರಷ್ಟಾಚಾರವಾಗಿದ್ದು, ಇದಕ್ಕೆ ಕಾರಣಗಳೆಂದರೆ ದುರಾಸೆ, ಸ್ವಾರ್ಥಪರತೆ, ಭ್ರಷ್ಟ ರಾಜಕಾರಣಿಗಳು, ನೈತಿಕತೆ ಕೊರತೆ. ಪ್ರಜಾಪ್ರಭುತ್ವಕ್ಕೆ ಭ್ರಷ್ಟಾಚಾರ ಒಂದು ಗಂಡಾಂತರ. ವಿಶ್ಲೇಷಿಸಿ. ನೋಡಿ, ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರವಾಗಿದ್ದು, ಭ್ರಷ್ಟಾಚಾರವು ಮಾನವನ ಇತಿಹಾಸದಷ್ಟೇ ಪುರಾತನವಾಗಿದ್ದು, ಭಾರತ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ದೊಡ್ಡ ಬೆದರಿಕೆಯನ್ನು ಒಡ್ಡಿದೆ. ಶಕ್ತಿ ರಾಜಕಾರಣ, ರಾಜಕೀಯ ಅಪರಾಧೀಕರಣ, ಸಾರ್ವಜನಿಕ ನ್ಯಾಯದ ಉಲ್ಲಂಘನೆ, ಅಧಿಕಾರಶಾಹಿಯ ನೈತಿಕತೆ ಇವೆಲ್ಲ ಏನಾಗಿದೆ? ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿದೆ. ಲೋಕಾಯುಕ್ತದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ನೋಡಿ, ರಚನೆಯ ಬಗ್ಗೆ ಹೇಳಬೇಕು, ಆಯ್ಕೆ ವಿಧಾನ ಹೇಳಬೇಕು, ಅಧಿಕಾರ ಮತ್ತು ಕಾರ್ಯಗಳು. ಇನ್ನು ಅಧ್ಯಾಯ 6ರಲ್ಲಿ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು. ಈ ಅಧ್ಯಾಯದಲ್ಲಿ ಕೂಡ 5 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅವು ಯಾವುವು ಅಂತ ನಾವು ನೋಡೋಣ. ನೋಡಿ, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರವಾಗಿದ್ದು, ಅದರ ಲಕ್ಷಣಗಳೆಂದರೆ ನೋಡ್ತಾ ಹೋಗಿ ಏನೇನು ಲಕ್ಷಣಗಳಿವೆ ಅಂತ. ಸಮ್ಮಿಶ್ರ ಸರ್ಕಾರದ ಗುಣಗಳನ್ನು ವಿವರಿಸಿ. ನೋಡಿ, ಗುಣಗಳು ಪ್ರತಿಯೊಂದನ್ನು ಓದೋದಿಲ್ಲ, ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸಮ್ಮಿಶ್ರ ಸರ್ಕಾರದ ದೋಷಗಳು. ನೋಡಿ, ದೋಷಗಳು ಏನೇನು ವಿವರಿಸಿ ಅಂತ ಕೇಳ್ತಾರೆ. ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಕುರಿತು ವಿವರಿಸಿ. ನೋಡಿ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಏನೇನು ಅಧಿಕಾರಗಳು ಅನ್ನೋದು. ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿರಿ. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್. ಭಾರತದ ರಾಜಕೀಯದಲ್ಲಿ ಯುವಜನರ ಪಾತ್ರವನ್ನು ವಿವರಿಸಿ. ನೋಡಿ, ಒಂದರಲ್ಲಿ ಬರೀಬಹುದು ನೀವು ಸ್ವಲ್ಪ. ಇನ್ನು ಅಧ್ಯಾಯ 7ರಲ್ಲಿ ಯಾವುದೇ 5 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಅಧ್ಯಾಯ 8ರಲ್ಲಿ 5 ಅಂಕದ 2 ಪ್ರಶ್ನೆಗಳಿರ್ತವೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಈ ಒಂದು ಅಧ್ಯಾಯದಲ್ಲಿ ಯಾವುವು ಅಂತ ನೋಡೋಣ. ನೋಡಿ, ಭಾರತ ಮತ್ತು ಸಾರ್ಕ್ನ ಸಹಕಾರ ಕ್ಷೇತ್ರಗಳನ್ನು ವಿವರಿಸಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ನೋಡಿ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಏನೇನು ಅಂತ ನೋಡ್ಕೊಳ್ಳಿ. ಸ್ಕ್ರೀನ್ಶಾಟ್ ತಗೋಬಹುದು ನೀವು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಕುರಿತು ಬರೆಯಿರಿ. ಇದನ್ನು ಕೂಡ ಕೇಳ್ತಿರ್ತಾರೆ ಯಾವಾಗ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿರಿ. ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ಚಿತ್ರಿಸಿ. ನೋಡಿ, ಕೊನೆಯದಾಗಿ ಅಧ್ಯಾಯ 9ರಲ್ಲಿ ಯಾವುದೇ 5 ಅಂಕದ ಪ್ರಶ್ನೆಗಳು ಇರೋದಿಲ್ಲ. ಇದುವರೆಗೆ ನಾವು ನಿಮ್ಮ ಒಂದು ರಾಜ್ಯಶಾಸ್ತ್ರದಲ್ಲಿ 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ತಿಳ್ಕೊಂಡ್ವಿ. ಈ ಒಂದಿಷ್ಟು ಪ್ರಶ್ನೆಗಳನ್ನು ಓದಿಬಿಟ್ರೆ ನೀವು ಆರಾಮಾಗಿ 5 ಅಂಕದ ಪ್ರಶ್ನೆಗಳು ಇವನ್ನ ಬಿಟ್ಟು ಯಾವುದೇ ಬರುವುದಿಲ್ಲ. ಇವನಿಷ್ಟು ಓದಿಬಿಟ್ಟು ನೀವು ಆರಾಮಾಗಿ ಅಂಕಗಳನ್ನು ಪಡೆಯಬಹುದು. 5 ಅಂಕಗಳಿಗೆ 5 ಅಂಕದ ಪ್ರಶ್ನೆಗಳು 30 ಅಂಕಗಳಿಗೆ ಬರ್ತವೆ. ಆದ ಕಾರಣ ಇವು ತುಂಬ ಮುಖ್ಯವಾಗಿರ್ತವೆ. ಮತ್ತೊಂದು ವಿಡಿಯೋದಲ್ಲಿ ಉಳಿದ 10 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಇವುಗಳನ್ನು ಕೂಡ ನೋಡೋಣ.